ಐತಿಹಾಸಿಕವಾದಂಥ ಬೆಂಗಳೂರು ನಗರದ ಒಂದು ಮಾಧ್ಯಮ ಗೋಷ್ಠಿ ಬೆಂಗಳೂರು ನಗರದ ಇತಿಹಾಸದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ಹಮ್ಮಿಕೊಂಡಿರಲಿಲ್ಲ. 23 ಲಕ್ಷ ಮನೆಗಳು ಬೆಂಗಳೂರು ನಗರದಲ್ಲಿ ಅಧಿಕೃತವಾಗಿ ದಾಖಲೆಗಳು ಆಗಿದೆ, ಆಸ್ತಿಗಳನ್ನು ಇಟ್ಕೊಂಡಿದೆ. ಈ ಎಲ್ಲ ಆಸ್ತಿಗಳಿಗೆ ಯಾವ ಕೂಡ ಇದು ದಾಖಲೆಗಳನ್ನ ಡಿಜಿಟಲೈಸ್ ಆಗಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಈ ಎಲ್ಲ ಆಸ್ತಿಗಳ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸಿ ಯಾವ ಕಾರಣಕ್ಕೂ ಮುಂದಕ್ಕೆ ಟ್ಯಾಂಪರ್ ಆಗಬಾರ್ದು, ಡೂಪ್ಲಿಕೇಸಿ ಆಗಬಾರ್ದು, ತಿದ್ದಬಾರದು ಅನ್ನೋ ದೃಷ್ಟಿಯಿಂದ ಸುಮಾರು 7,000ಕ್ಕೂ ಹೆಚ್ಚು ಕಡತಗಳನ್ನ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸಿದ್ದೇನೆ. ಈಗ 23 ಲಕ್ಷ ಜನರು ಕೂಡ ಖಾತೆಗಳನ್ನ ಅವರ ಮನೆ ಬಾಗಿಲಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನ ಅವರವರ ಆಸ್ತಿಗಳು, ಅವರವ್ರ ಸಂಪಾದನೆ ಮಾಡುವಂತ ಆಸ್ತಿಗಳು ಅವರ ವಂಶ ಪಾರಂಪರ್ಯವಾಗಿ ಯಾರು ಕೂಡ ಅದನ್ನ ದುರುಪಯೋಗ ಮಾಡಿಕೊಳ್ಬಾರದು. ಅವರ ಆಸ್ತಿಗಳು ಅವರ ಹಕ್ಕಾಗಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಆಸ್ತಿ ಕೂಡ ಮ್ಯಾಪಿಂಗ್ ಮಾಡಿ ಅವರ ಹತ್ರ ಆಧಾರ್ ಕಾರ್ಡ್ ಪಡ್ಕೊಂಡು GPS ಮಾಡಿ ಆ ಸೈಟು ಲೊಕೇಶನ್ ಫೋಟೋ ಮಾಡಿ ಅವ್ರದ್ದು ಫೋಟೋ ಹಾಕಿ, ಇಲ್ಲ A ಖಾತೆ ಇರ್ಬೋದು, ಇಲ್ಲ B ಖಾತೆ ಇರ್ಬೋದು, ಇವೆರಡಕ್ಕೂ ಕೂಡ 23 ಲಕ್ಷದ ಆಸ್ತಿಗಳಿಗೆ ಮನೆಗೆ ಅವರ ಹಕ್ಕನ್ನ ಪ್ರತಿಪಾದನೆ ಮಾಡಲಿಕ್ಕೆ ನನ್ನ ಖಾತೆ ನನ್ನ ಹಕ್ಕು ಆ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 16 ಲಕ್ಷ A ಖಾತೆಗಳಿದೆ. ದಾಖಲೆಗಳು ಬಹಳ ಕರೆಕ್ಟ್ ಆಗಿರುವಂತ ಕಾರ್ಪೊರೇಷನ್ ಅಡಿಯಲ್ಲಿ ಕಂದಾಯವನ್ನು ಕಟ್ಟಿಕೊಂಡು ಪ್ಲಾನ್ಗಳನ್ನ ಮಾಡಿಕೊಂಡು ಆ ಆಸ್ತಿಗಳು ಈಗ ಇದೆ. ಸೈಟ್ ಆಗಿರ್ಬೋದು, ಫ್ಲಾಟ್ಗಳಾಗಿರ್ಬೋದು. 7 ಲಕ್ಷ B ಖಾತೆಗಳಿದೆ. ನಾವು ಅನೇಕ ಮಾಧ್ಯಮ ಸ್ನೇಹಿತರು ಮತ್ತು ನನ್ನ ವಿರೋಧ ಪಕ್ಷದ ನಾಯಕರು, ಸದಸ್ಯರು ನನಗೆ ಅನೇಕ ಸಲಹೆಗಳನ್ನು ಕೂಡ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ರು. ಇದು ಏನಾದ್ರು ಮಾಡಿ ಪರಿಹಾರವನ್ನು ಕೊಡಬೇಕು, ಮಿಸ್ಯೂಸ್ ಆಗ್ತಾ ಇದೆ, ಅಧಿಕಾರಿಗಳು ದುರುಪಯೋಗ ಮಾಡ್ತಾ ಇದ್ದಾರೆ ಕೆಳಗಡೆ ಅಂತ ಹೇಳಿ ಅನೇಕರು ಸಲಹೆಗಳನ್ನು ಕೊಟ್ಟಿದ್ರು. ನಾನು ಯಾವ ಸಲಹೆಗಳನ್ನ ತಳ್ಳಾಕ್ಲಿಕ್ಕೆ ನಾನು ತಯಾರಿಲ್ಲ. ಎಲ್ಲ ಅಧಿಕಾರಿಗಳು ಕೆಳಗಡೆ ಮಟ್ಟದಲ್ಲಿ ಸರಿಯಾಗಿದ್ದಾರೆ ಅಂತ ಹೇಳಲಿಕ್ಕೂ ನಾನು ತಯಾರಿಲ್ಲ. ಅದನ್ನ ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಆಂದೋಲನವನ್ನು ಹಮ್ಮಿಕೊಂಡು ಆ 7 ಲಕ್ಷ ಖಾತೆಗಳ ಪೈಕಿ ಸುಮಾರು ಒಟ್ಟು 11,000 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ 7,000 ಅಷ್ಟು ನಾವು ಅಧಿಕೃತವಾಗಿ ಅವ್ರಿಗೆ ಸರಿ ಮಾಡಿಕೊಟ್ಟಿದ್ದು. ಅವ್ರಿಗೆ 5% ನೀವು ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದು. ಅವರು ಜಾಸ್ತಿ ಜನ ಇದಕ್ಕೆ ಮುಂದೆ ಬರಲಿಲ್ಲ. ಆದ್ರೆ ಅವರ ದಾಖಲೆಗಳು ಅವ್ರು ಯಾರು ಕೂಡ ಸಾಲ ತೆಗೆದುಕೊಳ್ಳಕ್ಕಾಗುದಿಲ್ಲ, ಖಾತೆ ಬದಲಾವಣೆ ಮಾಡ್ಕೊಳಕ್ಕಾಗುದಿಲ್ಲ, ಮಾರೋಕ್ಕಾಗುದಿಲ್ಲ, ವಾಸವಾಗಿದ್ದಾರೆ, ರೆವಿನ್ಯೂ ಪಾಕೆಟ್ಗಳಲ್ಲಿ ತೆಗೆದುಕೊಂಡಿದ್ದಾರೆ. ಅವರು ದಾಖಲೆಗಳನ್ನ ಪ್ಲಾನ್ ಇಲ್ಲದೆ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ.
ಸೊ ಅದನ್ನ ನಾವು ಅವ್ರಿಗೆಲ್ಲ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಒಂದು ಆಂದೋಲನವನ್ನ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನನ್ನ ಖಾತೆ ನನ್ನ ಹಕ್ಕು ಈ ಅಭಿಯಾನವನ್ನ ಈ 7 ಲಕ್ಷ ಜನರಿಗೂ ಕೂಡ ಅನುಕೂಲ ಆಗ್ಲಿ ಅಂತೇಳಿ ಅವ್ರಿಗೆ ಅಫಿಷಿಯಲ್ ಆಗಿ ಖಾತಾ ಬಿ ಖಾತಾ ಅಂತ ಕೊಟ್ಬಿಡ್ತೀವಿ. ಆದ್ರೆ ಎ ಖಾತಾ ಅಂತೇಳಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡ್ಕೋಬೇಕಾದ್ರೆ ಆ ಬಿ ಖಾತಾ ಜೊತೆಗೆ ಫೋಟೋ ಇರ್ತದೆ ಅವ್ರದ್ದು. ನಮ್ಮ ಹತ್ರ ದಾಖಲೆ ಇದ್ರೆ ಆ ಇದನ್ನ ಜಾಗ ಕೂಡ ನಾವು ನಿಗದಿ ಮಾಡಿರ್ತೀವಿ. ಇದಕ್ಕೆಲ್ಲ ಪ್ರಯತ್ನ ಮಾಡಿದಂತ ದಾಖಲೆಗಳು ನಮ್ಮ ಹತ್ರ ಇದೆ. ಆದ್ರೆ ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಸುಮಾರು 3 ತಿಂಗಳ ಕಾಲ ಪ್ರತಿ ಶನಿವಾರ 15ನೇ ತಾರೀಕಿಂದವರೆಗೂ ನಮ್ಮ ಸೆನ್ಸಸ್ ಮುಗಿತದೆ. 16ನೇ ತಾರೀಕಿಂದ ಅಂದ್ರೆ ಮುಂದಿನ 14ನೇ ತಾರೀಕು ಬೇರೆ ಶನಿವಾರ ಸುಮಾರು 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಕೆಲವು ಶಾಲೆಗಳ ಜಾಗಗಳನ್ನು ನಿಗದಿ ಮಾಡಿದ್ದೇವೆ. ಅದನ್ನ ವೆಬ್ಸೈಟ್ ಅಲ್ಲಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ. ಒಂದೊಂದು ಕ್ಷೇತ್ರಕ್ಕೆ 10 ಜಾಗಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ ರಜಾ ಇದ್ರೂ ಕೂಡ ನೀವು ಕಡ್ಡಾಯವಾಗಿ ಆ 2 ಶನಿವಾರಗಳಲ್ಲಿ ರಜೆ ಇರ್ತದೆ, 2ನೇ ಸಾಟರ್ಡೆ ಮತ್ತು 4ನೇ ಸಾಟರ್ಡೆ. ಆ ರಜಾ ಇದ್ರೂ ಕೂಡ ನೀವು ಉದ್ಯೋಗ ನೌಕರಿಯನ್ನ ಮಾಡಬೇಕು, ಜನರ ಸೇವೆಯನ್ನ ಮಾಡಬೇಕು, ಅವರ ಆಸ್ತಿ ದಾಖಲೆಗಳನ್ನ ಸರಿ ಮಾಡಿಕೊಡ್ಬೇಕು ಅಂತೇಳಿ ಅವರಿಗೆ ಮನವಿ ಮಾಡಿದ್ದೇನೆ. ಆ ರಜೆಗಳನ್ನ ಬೇರೆ ದಿನ ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತೇವೆ. ಸೊ ಪ್ರತಿ ಶನಿವಾರ 50 ಜಾಗಗಳಲ್ಲಿ ಒಂದು ಕ್ಷೇತ್ರದಲ್ಲಿ 10 ಕಡೆ 10 ಕಡೆ ಕಾರ್ಪೊರೇಷನ್ ಅವರು ನಿಗದಿ ಮಾಡ್ತಾರೆ. ಸೊ ಶಾಲೆಗಳು ಇರ್ತದೆ. ಕೆಲವು ಗವರ್ಮೆಂಟ್ ಶಾಲೆಗಳಲ್ಲಿ ಬೋರ್ಡ್ ಹಾಕ್ತಿವಿ. ಗವರ್ಮೆಂಟ್ ಶಾಲೆ ಇಲ್ಲದೆ ಹೋದ್ರೆ ಬೇರೆ ಜಾಗಗಳನ್ನ ನಾವು ಪ್ಲಾನಿಂಗ್ ಅಲ್ಲಿ ನಾವು ತೆಗೆದುಕೊಳ್ತೇವೆ. ಸೊ ಇದನ್ನ ನಾವು ಜಾಗಗಳನ್ನ ನಾವು ಅನೌನ್ಸ್ ಮಾಡ್ತೇವೆ. ನಾಗರಿಕರು ಬಂದು ಅದನ್ನ ಈ ಸೌಲಭ್ಯವನ್ನ ಉಪಯೋಗಿಸಿಕೊಂಡು ಅವರ ದಾಖಲೆಗಳನ್ನ ಸರಿ ಮಾಡಿಕೊಳ್ಬೇಕು. ಇಲ್ಲೊಂದು ಬಹಳ ವಿಶೇಷವಾದಂತ ಅನೌನ್ಸ್ಮೆಂಟ್ ಇವತ್ತು ಏನಂದ್ರೆ, ಅವರು 100 ದಿನದಲ್ಲಿ ಒಂದು ಸುವರ್ಣವಾದಂತ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಅವರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಳ್ಬೇಕು ಈ ಎ ಇಂದ ಬಿ ಖಾತಾ ತಯಾರು ಮಾಡ್ಕೊಳ್ಳಿಕ್ಕೆ. ಆ ಸೈಟ್ ಅನ್ನ ಬಿ ಟು ಎ ಮಾಡ್ಕೊಳ್ಬೇಕಾದ್ರೆ 100 ದಿನದಲ್ಲಿ ಒಂದು ಸುವರ್ಣವಾದಂತ ಅವಕಾಶ. ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಈ 100 ದಿನದಲ್ಲಿ ಯಾರು ಅರ್ಜಿ ಹಾಕೊಂಡ್ರೆ, ದಾಖಲೆಗಳನ್ನ ಸರಿಯಾದ ರೀತಿ ಕೊಟ್ಟಿದ್ರೆ, ಸೊ ಬರೀ 2%ಗೆ ಅವರ ಹತ್ರ ಹಣ ತೆಗೆದುಕೊಂಡು 2% 60% ರಿಯಾಯಿತಿಯನ್ನ ನಾವು ಕೊಡ್ತೇವೆ. ಅಂದ್ರೆ 5% ಗೈಡೆನ್ಸ್ ವ್ಯಾಲ್ಯೂ 1 ಲಕ್ಷ 1 ಕೋಟಿ ಇತ್ತು ಅಂತಂದ್ರೆ ಒಂದು ಆಸ್ತಿ ಬೆಲೆ ಆ ಜಾಗದಲ್ಲಿ ಅವನು 5 ಲಕ್ಷ ಕಟ್ಟಬೇಕಾಗಿತ್ತು. ಸೊ 5 ಲಕ್ಷ ಕಟ್ಟೋದ್ ಬದಲು ಬರೀ 2 ಲಕ್ಷ ಕಟ್ಟಿಸ್ಕೊಂಡು 100 ದಿನದಲ್ಲಿ ಆತ ಅಪ್ಲೈ ಮಾಡಿದ್ರೆ ಆ 100 ದಿನದ ಸ್ಕೀಮು ಒನ್ ಟೈಮ್ ಸ್ಕೀಮ್ ಇದು. ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟು ಅವ್ರಿಗೆ ಖಾತೆಗಳನ್ನ ನಾವು ಸರಿ ಮಾಡಿಕೊಡ್ತೇವೆ. ಇಲ್ಲ ಅಂದ್ರೆ ಬಿ ಖಾತೆ ಆಗಿ ಅವ್ರು ಉಳ್ಕೊಂಡಿರ್ತದೆ. ಸೊ ಇಂಥ ಒಂದು ಸುವರ್ಣವಾದಂತ ಅವಕಾಶವನ್ನ 7 ಲಕ್ಷ ಜನರಿಗೆ ಇದನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಈ 100 ದಿನದಲ್ಲಿ ಅವರು ಮಾಡ್ಕೊಳ್ಳಿಲ್ಲ ಅಂದ್ರೆ ಮೇ 15ನೇ ತಾರೀಕಿಂದ ಈ ಅವಕಾಶವನ್ನ ನಾಳಿದಿಂದ ಇದನ್ನ ಅವರಿಗೆ ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ. ಇದು 100 ದಿನದಲ್ಲಿ ಅವರು ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ದಿನಗಳಲ್ಲಿ ಏನು ನಾವು ಅಭಿಯಾನವನ್ನ ಇಟ್ಕೊಂಡಿದ್ದೇವೆ ಅಲ್ಲಿ ಮುಗಿಸ್ಕೊಂಡಿಲ್ಲ ಅಂದ್ರೆ ಮತ್ತೆ ಅವರು 5%ಗೆ ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವ್ರು ಹೋಗ್ಬೇಕಾಗ್ತದೆ. ಇದು ಬಿ ಇಂದ ಎ ಖಾತೆಗೆ. ಇದು ನಾನು ಈಗಾಗಲೇ ಹೇಳ್ದಂಗೆ 7 ಲಕ್ಷ ನಮ್ಮ ವಿಶೇಷವಾಗಿ ರೆವಿನ್ಯೂ ಪಾಕೆಟ್ಗಳಲ್ಲಿ
ಪ್ಲಾನ್ ಇಲ್ಲದೆ ರಿಜಿಸ್ಟರ್ ಮಾಡಿಕೊಂಡು ಕಟ್ಕೊಂಡಿರುವಂತದ್ದು. ಬಟ್ ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ದಾಖಲೆಗಳೇ ಇರಲೇಬೇಕು. ಸೊ ಪ್ರತಿಯೊಂದು ಆಸ್ತಿಗಳಲ್ಲೂ ಕೂಡ ನಾವು ಫೋಟೋ ಹಿಡಿದು GPS ಮಾಡಿ ಅವ್ರ ಫೋಟೋನು ಹಾಕಿ ಅವ್ರ ಆಧಾರ್ ಕಾರ್ಡ್ ಇಟ್ಟು ಆ ದಾಖಲೆಗಳನ್ನು ತಂದು ಅವರ ಮನೆ ಬಾಗಿಲಿಗೆ ಕೊಡ್ತೇವೆ. ಪ್ರತಿಯೊಬ್ಬ ನಾಗರಿಕರಿಗೂ 23 ಲಕ್ಷ ನಾಗರಿಕರು ಕೂಡ ಇಂಥದೊಂದು ಫೈಲ್ ಮಾಡಿ, ಇಲ್ಲ ಈ ರೀತಿ ಅನ್ಕೊಳ್ಬಹುದು, ಇಲ್ಲ ಇದಕ್ಕಿಂತ ಸ್ವಲ್ಪ ಮಟ್ಟದ ನಮ್ಗೆ ಡಾಕ್ಯುಮೆಂಟ್ 23 ಲಕ್ಷ ಸಿಗದೆ ಹೋದ್ರೆ ಇನ್ನು 3 ಸ್ವಲ್ಪ ಫೈಲ್ ಸ್ವಲ್ಪ ಕಡಿಮೆ ಇದ್ರು ಚಿಂತೆ ಇಲ್ಲ, ಅವರ ಮನೆ ಬಾಗಿಲಿಗೆ ನಮ್ಮ ಗ್ಯಾರಂಟಿ ಮೆಂಬರ್ಸ್, ನಮ್ಮ ಅಧಿಕಾರಿಗಳು ಮನೆಗೆ ಹೋಗಿ ಅವರಿಗೆ ತಲುಪಿಸುವಂತ ಕೆಲಸ. ಯಾರು ಕೂಡ ₹1 ಲಂಚನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲಂಗೆ ನಾವು ಮಾಡಿಕೊಟ್ಟಿದ್ದೇವೆ. ಕೆಲವರಿಗೆ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೂ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಈ ಡೌನ್ಲೋಡ್ ಮಾಡಿಕೊಡಿ ಅಂತೇಳಿ ಎಲ್ಲರಿಗೂ ಕೂಡ ನಾನು ವಾಟ್ಸಪ್ ಅಲ್ಲಿ ನನ್ನ ಮನವಿಯನ್ನ, ಈ ರೀತಿ ಅವಕಾಶವನ್ನ, ನಮ್ಮ ಹತ್ರ ಯಾರ್ಯಾರಿಗೆ ದಾಖಲೆಗಳಿದೆ, ಫೋನ್ ನಂಬರ್ಸ್ ಇದೆ, ಅವರೆಲ್ಲರೂ ಕೂಡ ನಾನು ವಾಟ್ಸಪ್ ಅಲ್ಲಿ ನನ್ನ ಮನವಿಯನ್ನು ಕೂಡ ನಾನು ಮಾಡ್ತೇನೆ. ಪ್ರತಿ ಭೂ ಗ್ಯಾರಂಟಿಯ ಏನು ನಮ್ದು ರಿಕ್ವೆಸ್ಟ್ ಇದೆ, ಈ ರೀತಿ ಅವರಿಗೆ ರಿಕ್ವೆಸ್ಟ್ ಕೂಡ ಮನೆ ಬಾಗಿಲುಗಳಿಗೆ ನಮ್ಮದೇ ಆದಂತಹ ವಿವಿಧ ರೀತಿಯಲ್ಲಿ ಅವರಿಗೆ ಸಂದೇಶವನ್ನು ಕಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಇದಲ್ಲದೆ 50 ಕಡೆ ಈ ಯೋಜನೆಯನ್ನು ನಾವು ತರ್ತಾ ಇದ್ದೀವಿ ಅಂತೇಳಿ ಈ ಒಂದು ಪತ್ರ ಕೂಡ ಮನೆಗಳಿಗೆ ವಾಟ್ಸಪ್ ಮುಖಾಂತರ ಇರ್ಬೋದು, ಪೇಪರ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿ ಅವ್ರ ಮನೆಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಈ 23 ಲಕ್ಷಕ್ಕೂ ಕೂಡ ಒಂದು ಕಡೆ ಇಂಗ್ಲಿಷ್ ಅಲ್ಲಿ ಮನವಿ ಕೂಡ ಇರ್ತದೆ, ಸಂದೇಶ ಇರ್ತದೆ, ಒಂದು ಕನ್ನಡದಲ್ಲೂ ಕೂಡ ಇರ್ತದೆ. ಇದೆಲ್ಲ ಕೂಡ ತಲುಪಿಸುವಂತ, ಯಾಕೆಂದ್ರೆ ಕೆಲವು ಹೊರಗಡೆಯಿಂದ ಬಂದಿರೋರು ಕೂಡ ಇಲ್ಲಿ ಆಸ್ತಿಗಳನ್ನು ಇಟ್ಕೊಂಡಿರ್ತಾರೆ. ದಾಖಲೆಗಳು ಕನ್ನಡದಲ್ಲೇ ಇರ್ಬೋದು, ಆದ್ರೆ ಅವ್ರಿಗೆ ಅರ್ಥ ಆಗಲಿ ಅಂತೇಳಿ ಇದನ್ನ ನಾವು ಅವ್ರಿಗೆ ಇಂಗ್ಲಿಷ್ ಅಲ್ಲೂ ಕೂಡ ಈ ಖಾತಾನ ಇಲ್ಲಿ ಆಫೀಸರ್ಸ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಡೆಲಿವರಿ ಮಾಡೋ ರೀತಿಯಲ್ಲಿ ನಮ್ಮ ಗ್ಯಾರಂಟಿಯ ಸದಸ್ಯರು ಅವರು ಕೂಡ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಈ 6ನೇ ಗ್ಯಾರಂಟಿಯನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನ ಇವತ್ತು ಇಟ್ಕೊಂಡಿದ್ದಾರೆ. ಇದು ಒಂದು. ಎರಡನೇದು, ನಮ್ಮ ಟೌನ್ ಪ್ಲಾನಿಂಗ್ ವತಿಯಿಂದ ಒಂದು ವಿಶೇಷವಾದಂತ ರಿಯಾಯಿತಿಯನ್ನ ನಾವು ಕೊಡ್ತಾ ಇದ್ದೇವೆ. ಈಗ ಕೆಲವರಿಗೆಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ, ನಾವು ಅನೇಕರಿಗೆ ನಾವು ವಿದ್ಯುತ್ ಶಕ್ತಿ, ನೀರು ಎಲ್ಲ ಕೊಡ್ಲಿಕ್ಕೆ ನಿರ್ಬಂಧ ಕೂಡ ನಮಗೆ ಬಂದಿದೆ. ಅದನ್ನು ರಿಯಾಯಿತಿ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇನ್ನೊಂದು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ರಿಯಾಯಿತಿಯನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಈಗ ವೈಲೇಷನ್ ಇರೋದು 5% ವರೆಗೂ ಮಾತ್ರ ವೈಲೇಷನ್ ಅವಕಾಶ ಇದೆ. ಸೊ ಅದನ್ನ, ಆ ಮಿತಿಯನ್ನ 15% ವರೆಗೂ ಕೂಡ ವೈಲೇಷನ್ ಎಕ್ಸಂಪ್ಟ್ ನಾವು ಮಾಡಿದ್ದೇವೆ. 15% ವರೆಗೂ ವೈಲೇಷನ್ ಮಾಡಿದ್ರೆ ಆಗ ಬೇಕಾದಷ್ಟು ಜನ ಕಾನೂನಡಿಯಲ್ಲಿ ಆ ವಿದ್ಯುತ್ ಶಕ್ತಿಗೆ, ನೀರಿಗೆ ಸಿಗ್ತದೆ. ಬೇರೆ ನಾವು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ. ಈ ಬೆಂಗಳೂರಿನಲ್ಲಿ ಬೆಲೆ ಜಾಗ ಜಾಸ್ತಿ ಆಗ್ತಾ ಇದೆ, ಏರಿಕೆ ಆಗ್ತಾ ಇರೋದ್ರಿಂದ ಈ ರೀತಿ ಲಕ್ಷಾಂತರ ಜನರಿಗೆ ಈ ತೀರ್ಮಾನವನ್ನು ಮಾಡಲಿಕ್ಕೆ ಈ ಸೆಟ್ ಬ್ಯಾಕ್ ರಿಲ್ಯಾಕ್ಸೇಷನ್ ನಾವು ಮಾಡ್ತಾ ಇದ್ದೇವೆ. ಸೊ 2030ಗೆ 30-40ಗೆ 40-60 ವರೆಗೂ ಕೂಡ 50% ವರೆಗೂ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಈ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಒಂದು ಬಹಳ ಪ್ರಮುಖವಾದಂತ ತೀರ್ಮಾನ. ಇನ್ನೊಂದು ಬಿಡಿಯಲ್ಲಿ, ಇದಕ್ಕೆ ಬಿಡಿಎ ಸಂಬಂಧಪಟ್ಟಂತೆ ಹಿಂದೆ 2020ರಲ್ಲಿ ಒಂದು ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಕಾನೂನು ಮಾಡುದು 38D ಅಂತ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಅವರು ಬಿಡಿಎ ಆಸ್ತಿಗಳಲ್ಲಿ ಕೆಲವು ಲೇಔಟ್ಗಳನ್ನ ನಿಗದಿಯಾಗಿದೆ. ಕೆಲವು ಲೇಔಟ್ಗಳು ಕೋರ್ಟಲ್ಲಿ ಇರುವಂತದ್ದು ಬಿಟ್ಟು ಬೇರೆ ಇದರಲ್ಲಿ ಸುಮಾರು ಒಂದು 15 ವರ್ಷದಿಂದ ಯಾರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರದ್ದು ಒಂದು 38D ಅಂತೇಳಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು ಹಿಂದಿನ ಸರ್ಕಾರ. ಎಷ್ಟು ಜನ ಎನ್ರೋಲ್ ಮಾಡಿಕೊಟ್ರು? 600 ಜನ ಮಾತ್ರ. 1 ಲಕ್ಷದಲ್ಲಿ 570 ಜನ ಮಾತ್ರ
ಇದನ್ನ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಅವರಿಗೆ 50% ವರೆಗೂ ನಮ್ಮ ಗೈಡೆನ್ಸ್ ವ್ಯಾಲ್ಯೂಲಿ ರಿಯಾಯಿತಿಯನ್ನು ಕೊಟ್ಟಿದ್ರು. ಸೊ ಅಲ್ಲಿ ಓಕೆ, ಸೊ 200 ಅಡಿವರೆಗೂ 200ರಿಂದ 600 ಅಡಿವರೆಗೂ ಕೂಡ 10% ಕಟ್ಟಲಿಕ್ಕೆ, ಗೈಡೆನ್ಸ್ ವ್ಯಾಲ್ಯೂ ಕಟ್ಟಲಿಕ್ಕೆ ಒಂದು ಅವಕಾಶವನ್ನ ಕಾನೂನಲ್ಲಿ ಇತ್ತು. ಸೊ ಇಲ್ಲಿ 600ರಿಂದ 1200ವರೆಗೂ ಕೂಡ, ಅಂದ್ರೆ 900 ಅಡಿ ಅವ್ರಿಗೂ ಕೂಡ 25% ಇತ್ತು. 1200ರಿಂದ 2400ವರೆಗೂ 40% ಕಟ್ಟಲಿಕ್ಕೆ ಅವಕಾಶ ಇತ್ತು. 2400ರಿಂದ 4000ವರೆಗೂ 50% ಕಟ್ಟಲಿಕ್ಕೆ ಅವಕಾಶ ಇತ್ತು. 6 ತಿಂಗಳು ಅವಕಾಶ ಕೊಟ್ಟಿದ್ರು. 6 ತಿಂಗಳು ಅವಕಾಶ ಆದ್ರೂ ಕೂಡ ಯಾರು ಮುಂದಕ್ಕೆ ಬರಲಿಲ್ಲ. ಬರೀ 570 ಜನ ಮಾತ್ರ ಮುಂದಕ್ಕೆ ಬಂದ್ರು. ಇವತ್ತು ಕೂಡ ಆ ದಾಖಲೆಗಳೆಲ್ಲ ಸರ್ಕಾರಿ ದಾಖಲೆಗಳಾಗಿ ಉಳ್ಕೊಂಡಿದೆ. ಸೊ ಅದಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಅವ್ರಿಗೂ ಕೂಡ ನಾನಿವತ್ತು ಬೆಳಿಗ್ಗೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ, ನಮ್ಮೆಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೇನೆ, ನಮ್ಮ ಮಂತ್ರಿಗಳ ಹತ್ರ ಮಾತಾಡಿದ್ದೇನೆ. ಅವರ ಸಲಹೆಗಳನ್ನು ಕೂಡ ನಾನು ಪಡೆದಿದ್ದೇನೆ. ನಮ್ಮ ಮಂತ್ರಿಗಳು, ನಮ್ಮ ಶಾಸಕರುಗಳು ಕೂಡ ಇದಕ್ಕೇನಾದ್ರು ಒಂದು ಅವರಿಗೆ ರಿಯಾಯಿತಿ ಕೊಡಬೇಕು, ಕಟ್ಟಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ, ಆ ಟೈಮು ಸರಿಯಾದ ರೀತಿಯಲ್ಲಿ ಮಾಹಿತಿ ಜನರಿಗೆ ತಲುಪಲಿಲ್ಲ ಅಂತ ಹೇಳಿದ್ರು. ಸೊ ಆ ದೃಷ್ಟಿಯಿಂದ 3 ತಿಂಗಳಲ್ಲಿ ಅವರಿಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಜೂನ್ 15ನೇ ತಾರೀಕಿನಿಂದ ಅವಕಾಶವನ್ನು ಮಾಡಿಕೊಡ್ತೇವೆ. 3 ತಿಂಗಳು ಹೆಚ್ಚು ಕಮ್ಮಿ 100 ದಿನ ಆಗ್ತದೆ. ಇನ್ನು 3 ತಿಂಗಳು ಪ್ರೋಸೆಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಆಮೇಲೆ 6 ತಿಂಗಳಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಒಟ್ಟು ಇದು 1 ವರ್ಷ ಆಗ್ತದೆ. ಜೂನ್ 27ರ ಒಳಗಡೆ ಇದು ಈ ಪ್ರೋಸೆಸ್ ಮುಗಿಬೇಕು. ಆದ್ರೆ 3 ತಿಂಗಳ ಒಳಗಡೆ ಅವರು ಅಪ್ಲೈ ಮಾಡಿಕೊಂಡಾಗ ಅವ್ರಿಗೆ ಈಗ ಇರುವಂತ 10% ಬದಲು ಬರೀ 5% ಕಟ್ಟಿಸ್ಕೊಡ್ಲಿಕ್ಕೆ, ಅಂದ್ರೆ 50% ಈಗೇನು ಕಾನೂನಲ್ಲಿ ಆ ಕಾನೂನಲ್ಲಿ ಇನ್ನ 50% ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ, 10% ಇರೋ ಕಡೆ ಗೈಡೆನ್ಸ್ ವ್ಯಾಲ್ಯೂ ಬರೀ 5% ತೆಗೆದುಕೊಳ್ಳುವಂಥದ್ದು, 25% ಇರೋ ಕಡೆ 12% ತೆಗೆದುಕೊಳ್ಳೋದು, 40% ಇರೋ ಕಡೆ 20% ಪಡ್ಕೊಳ್ಳೋದು, 50% ಇರೋ ಕಡೆ ಬರೀ 25% ಕೊಡುವಂಥದ್ದು. ಒನ್ ಟೈಮ್ ಸೆಟಲ್ಮೆಂಟ್. ಈ 100 ದಿನದಲ್ಲಿ ಯಾರ್ಯಾರ ಅರ್ಜಿಗಳನ್ನ 15ನೇ ತಾರೀಕಿಂದ ಮೇ 15ನೇ ತಾರೀಕಿಂದ ಜೂನ್ 15ನೇ ತಾರೀಕಿಂದ ಬಿಡಿಎಗೆ ಅರ್ಜಿ ಹಾಕೊಳ್ತಾರೆ, ಅವರು ಎಲ್ಲ ದಾಖಲೆಗಳನ್ನ ಸಮೇತ ಹಾಕಿಕೊಳ್ತಾರೆ, ಅವ್ರಿಗೆ ಈ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಬಿಡಿಎ ಬೋರ್ಡ್ ಇಂದ ಕೂಡ ಇದಕ್ಕೆ ನಮಗೆ ರಿಕ್ವೆಸ್ಟ್ ಆಗಬೇಕು ಅಂತ ಹೇಳಿ ಅವರು ಕೂಡ ರೆಸಲ್ಯೂಷನ್ ಮಾಡಿ ನಮ್ಮ ಸರ್ಕಾರಕ್ಕೆ ಬಂದಿತ್ತು. ಅದನ್ನು ಕೂಡ ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ತಿಳಿಸಿದ್ದೇನೆ. ಅದಕ್ಕೆ ಏನೇನು ಬೇಕು ಕಾನೂನಲ್ಲಿ ನಾವು ಸರಳತೆ ಮಾಡ್ಕೊಳ್ಬೇಕು, ಅದಕ್ಕೆಲ್ಲ ಕೂಡ ಸರಳತೆಯನ್ನು ಮಾಡ್ತೇವೆ. ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಈ 38D ತೆಗೆದುಕೊಂಡು ಬಂದಿದ್ರು, ಜಾಸ್ತಿ ಜನ ಇದನ್ನ ಉಪಯೋಗಿಸ್ಕೊಳ್ಳಿಲ್ಲ. ಸೊ ಆ ದೃಷ್ಟಿಯಿಂದ ನಾನು ಇದನ್ನ ಎಲ್ಲ ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಮಾಡಕ್ಕಾಗಲಿ. ಇವತ್ತು ಆಗ್ಲಿಲ್ಲ ಅಂತಂದ್ರೆ 100 ದಿನದಲ್ಲಿ ಅವರು ಅರ್ಜಿ ಹಾಕೊಳ್ಳಿಲ್ಲ ಅಂದ್ರೆ ಈ ಟೈಮಲ್ಲಿ ಅದನ್ನ ಪ್ರೋಸೆಸ್ ಮಾಡ್ಕೊಳ್ಳಿಲ್ಲ, ವಿಧಿನೇ ಇಲ್ಲ. ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡಬೇಕು ಆ ಕೆಲಸ ಮಾಡಬೇಕು. ಈಗಾಗಲೇ ಸುಮಾರು 2,000 ಕೋಟಿ ರೂಪಾಯಿ ಅಷ್ಟು ಆಸ್ತಿಗಳನ್ನ ಈಗಾಗಲೇ ಸರ್ಕಾರ ಬಿಡಿಎ ವಶಕ್ಕೆ ತೆಗೆದುಕೊಂಡಿದೆ. ಈ ವಿಚಾರವನ್ನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು ಬಿಡಿಎ ವತಿಯಿಂದ ಒಂದು ಪ್ರಮುಖವಾದಂತಹ ಅನೌನ್ಸ್ಮೆಂಟ್ ಏನಂದ್ರೆ 3,502 ಭೂ ಮಾಲೀಕರು ಆಸ್ತಿಯನ್ನ ಶಿವರಾಮ್ ಕಾರಂತ್ ಲೇಔಟ್ಗೆ ಕೊಟ್ಟಿದ್ರು. ಅನೇಕ ನಾನಾ ಕಾರಣದಿಂದ ಅವ್ರು ಯಾರು ಕೂಡ ಸೈಟ್ಗಳನ್ನ ಕೊಡಕ್ ಆಗಿರ್ಲಿಲ್ಲ. ಕೆಲವರು ವಾಪಸ್ಸು ಕೋರ್ಟ್ಗೆ ಹೋಗಿದ್ರು, ಕೆಲವರು ಭೂ ಮಾಲೀಕರು ಬೇರೆಯವರು ಮಾರ್ಕೊಂಡಿದ್ರು, ಏನೇನೋ ಅಡಚಣೆಗಳಿತ್ತು. ಸೊ ಅದಕ್ಕೆ ಕೋರ್ಟಿಂದಲೂ ಕೂಡ ನಾವು ಪರ್ಮಿಷನ್ ತೆಗೆದುಕೊಂಡು 18,000 ಜನರಿಗೆ ಸೈಟ್ ಅನ್ನ, ಭೂ ಮಾಲೀಕರ ಸೈಟ್ ಅನ್ನ 18,000 ಸೈಟ್ಗಳನ್ನ 15ನೇ ತಾರೀಕಿಂದನೇ ಅವರಿಗೆ ನೆಕ್ಸ್ಟ್ ನಾಳೆ ಅಲ್ಲ ನಾಳಿದ್ದಿಂದ 15ನೇ ತಾರೀಕಿಂದ ಅದನ್ನ ನೋಟಿಫೈ ಮಾಡಿ ಅವರು 15ನೇ ತಾರೀಕಿಂದನೇ ಅವರ ದಾಖಲೆಗಳನ್ನ ಒದಗಿಸಿಕೊಟ್ಟು ಅವ್ರಿಗೆಲ್ಲ ಪ್ರೋಸೆಸ್ ಅದಕ್ಕೆಲ್ಲ ಕಂಪ್ಯೂಟರೈಸೇಷನ್ ನಾವು ಮಾಡಿದೀವಿ.
ಅವರೆಲ್ಲರೂ ಕೂಡ 15ನೇ ತಾರೀಕಿಂದನೇ ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಇನ್ನೊಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದು, ಕೆಲವರು 2 ಎಕರೆ ಇರೋರು, ಕೆಲವರು 1 ಎಕರೆ ಇರೋರು, ಕೆಲವನ್ನ ಜಾಸ್ತಿ ಇರೋರು, ನಿಮ್ಗೆ ಯಾರು ಒಂದು ಜಾಗದಲ್ಲಿ ಸ್ವಲ್ಪ ದೊಡ್ಡ ಸೈಟ್ ಬೇಕು ಅಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದು. ಅದಕ್ಕೆ ಕೆಲವರು ಮಾತ್ರ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಜನ ಕೊಟ್ಟಿದ್ದಾರೆ? ವಿಡಿಯೋ ಕಮಿಷನ್ 7, ಬರೀ 7-8 ಜನ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಯಾರು ಕೊಟ್ಟರು ಕೂಡ ನೋಡೋಣ, ವಿ ವಿಲ್ ಎಕ್ಸಾಮಿನ್ ದಟ್. ಸೊ ಅಂತವ್ರಿಗೆ 1 ಎಕರೆ ಯಾರು ಇತ್ತು ಅಂತಂದ್ರೆ ಒಂದೇ ಜಾಗದಲ್ಲಿ 9,583 ಅಡಿ ಅವರಿಗೆ ಕೊಡಬೇಕಾಗ್ತದೆ. ಆ ಪ್ರಕಾರ 1 ಎಕರೆ, 2 ಎಕರೆ, 3 ಎಕರೆ, 4 ಎಕರೆ ಮಾಡಿ ಒಂದೇ ಜಾಗದಲ್ಲಿ ಸ್ವಲ್ಪ ಹೈ ರೈಸ್ಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ವರ್ಟಿಕಲ್ ಹೋಗ್ಲಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. 15ನೇ ಮೇಯಿಂದ ಅಂದ್ರೆ ನಾಳಿದ್ದಿಂದನೇ ಈ ಭೂ ಮಾಲೀಕರಿಗೆ ಎಲ್ಲರೂ ಕೂಡ ಏನು 3,052 ಭೂ ಮಾಲೀಕರಿದ್ದಾರೆ, ಅವ್ರಿಗೆ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅವರಿಂದ ಒಂದು ಸಾಫ್ಟ್ವೇರ್ ಅನ್ನ ನಾವು ತಯಾರು ಮಾಡಿ ಆ ಸಾಫ್ಟ್ವೇರ್ ಮುಖಾಂತರ ಯಾರೆಲ್ಲರೂ ಕೂಡ ಹಂಚುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದು ಶಿವರಾಮ್ ಕಾರಂತ್ ಲೆವೆಟ್ ನಲ್ಲಿ ಈ ಒಂದು ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಬಿಡಿಎನವರು ಈಗಾಗಲೇ ನಾನು 38D ವಿಚಾರ ಹೇಳಿದ್ದೇನೆ. ಇದಕ್ಕೆ ಕಾನೂನು ಏನೇನು ಚೌಕಟ್ಟಿದೆ ಅದನ್ನೆಲ್ಲ ಕೂಡ ನಾವು ದಿನೇಶ್ ಕ್ಯಾಬಿನೆಟ್ ತೆಗೆದುಕೊಂಡು ಸರಿ ಮಾಡ್ತೇವೆ. ಅಷ್ಟರೊಳಗೆ ಅವರೆಲ್ಲ ಪ್ರೋಸೆಸ್ ಮಾಡ್ಕೊಳ್ಳಿಕ್ಕೆ, ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇದಲ್ಲದೆ ಕೆಂಪೇಗೌಡ ಜಯಂತಿ ದಿನ ವಿಶೇಷವಾಗಿ ಗ್ರೀನ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ಎಲ್ಲ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲರಿಗೂ ಕೂಡ ನಾವು ಮಾತಾಡಿ ಸುಮಾರು 15 ಲಕ್ಷ ಸಸಿಗಳನ್ನ ನೆಡಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಒಂದೇ ದಿನ 15 ಲಕ್ಷ ಸಸಿಗಳು. ಕೆಲವು ಎಲ್ಲ ಕಾಲೇಜವರು, ಸರ್ಕಾರಿ ನೌಕರು, ವಾಲಂಟಿಯರ್ಸ್, NGOಗಳು ಎಲ್ಲರೂ ಕೂಡ ಈ ಒಂದು ದಿನ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಕೆಂಪೇಗೌಡರ ಆದರ್ಶ ಏನಿತ್ತು, ಆ ಆದರ್ಶದ ಅನುಗುಣವಾಗಿ ಬೆಂಗಳೂರು ನಗರದ ಇತಿಹಾಸ ಏನಿತ್ತು, ಆ ಇತಿಹಾಸವನ್ನು ಉಳಿಸ್ಕೊಳ್ಳಿಕ್ಕೆ ಸುಮಾರು ಈ ಒಂದು ಪ್ರಾಧಿಕಾರ 50 ವರ್ಷ ಆಗಿದೆ. ಬಿಡಿಎಗೆ ಈ 50 ವರ್ಷದ ಸುವರ್ಣ ವರ್ಷ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ಹಸಿರು ಹೊದಿಕೆಯನ್ನ ಮಾಡಿಕೊಳ್ಳಿಕ್ಕೆ ಈ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಇದು 27ನೇ ತಾರೀಕು ಜೂನ್ 2001 ನಮ್ಮ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಲ್ಲದೆ ಪೆರಿಫೆರಲ್ ರಿಂಗ್ ರೋಡ್ ಬಿಸಿನೆಸ್ ಕಾರಿಡಾರ್ ಅಂತ ಹೆಸರನ್ನ ಇಟ್ಟು ಈಗಾಗಲೇ ನೋಟಿಫಿಕೇಶನ್ ಕರೆದಿದ್ದೇವೆ. 80% ಅಷ್ಟು ಈಗಾಗಲೇ ಜನ ಫಸ್ಟ್ ಫೇಸ್ ನಲ್ಲಿ ರೈತರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಟೆಂಡರ್ ಕೂಡ ಕರೆದಿದ್ದೇವೆ, ಕೆಲಸ ಆಗ್ತಿದೆ. ಸೆಕೆಂಡ್ ಫೇಸ್ ಕೂಡ ಈಗಾಗಲೇ ನಾವು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿದ್ದೇವೆ, ಈಗಾಗಲೇ ನಡೀತಾ ಇದೆ. ರೈತರುಗಳೆಲ್ಲ ಮುಂದಕ್ಕೆ ಬರ್ತಾ ಇದ್ದಾರೆ. ಈಗೇನ್ ನಾವು ಕೊಟ್ಟಿದ್ದೇವೆ, ಬಹುಶಃ ದೇಶದ ಉದ್ದಗಲೂ ಕೂಡ ಯಾವ ರಾಜ್ಯದಲ್ಲೂ ಈ ರೀತಿ ಅವರಿಗೆ ಬೆನಿಫಿಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಬೆನಿಫಿಟ್ ಅನ್ನ ನಾವು ನಮ್ಮ ಭೂ ಮಾಲೀಕರಿಗೆ ಕೊಟ್ಟಿದ್ದೇವೆ. ಸೊ ಅದು ಕೂಡ ಆಗ್ತಾ ಇದೆ. ಈಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ ವರೆಗೂ ಏನಿದೆ, ಅವತ್ತು ಹಿಂದೆ ನೋಟಿಫಿಕೇಶನ್ ಆಗಿತ್ತು, ಅದನ್ನು ಕೂಡ ಈಗ ನಾನು ಇನ್ನೊಂದು 3-4 ದಿನದಲ್ಲೇ ನನಗೆ ಫೈಲ್ ಬಂದಿದೆ ನಮ್ಮ ಸರ್ಕಾರಕ್ಕೆ ಬಿಡಿಎ ವತಿಯಿಂದ. ಅದನ್ನು ಕೂಡ ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಹೊಸೂರು ರಸ್ತೆಯಿಂದ ಮೈಸೂರು ರಸ್ತೆವರೆಗೂ 33 ಕಿಲೋಮೀಟರ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಸೌತ್ ನಲ್ಲಿ ಅದು ಕೂಡ ಹೊಸ ರಸ್ತೆ. ಈಗೇನು ಒಂದೇ ಸ್ಕೀಮ್ ಅಲ್ಲಿ ನಾವು ಕೊಟ್ಟಿದ್ದೇವೆ, ಅಲ್ಲಿ ಯಾವ ರೀತಿ ಕೊಟ್ಟಿದ್ದೇವೆ, 35% ಕಮರ್ಷಿಯಲ್ ಆ ರೋಡ್ ಪಕ್ಕ, ರೆಸಿಡೆನ್ಷಿಯಲ್ ಬೇಕಾದ್ರೆ 40%, ಇಲ್ಲ ಅಂದ್ರೆ ಅವ್ರಿಗೆ 2 times ದಿ ವ್ಯಾಲ್ಯೂ TDR, ಇಲ್ಲ ಅಂತಂದ್ರೆ 2 ಪಟ್ಟು ಹಣ. ಕಾನೂನಲ್ಲಿ ಅವಕಾಶ ಇರಲಿಲ್ಲ, ಆದ್ರೂ ಕೂಡ ನಾವು ಸ್ಪೆಷಲ್ ಆಗಿ ಅವರಿಗೆ ಈ ರಸ್ತೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಬಿಡಿಎನಲ್ಲಿ ನಮಗೆ 2 ಪಟ್ಟು ಕೊಡಕ್ಕೆ ಅವಕಾಶ ಇರಲಿಲ್ಲ. ಸ್ಪೆಷಲ್ ಆಕ್ಟ್ ಇದೆ ನಮಗೆ. ಆದ್ರೂ ಕೂಡ ನಮ್ಮ ಈ ಭಾಗದ ರೈತರುಗಳಿಗೆ, ಭೂ ಮಾಲೀಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಏನು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇದೆ ಆ ಪ್ರಕಾರ 2 ಪಟ್ಟು ಕೊಟ್ಟು, 2 ಪಟ್ಟು TDR ಕೊಟ್ಟು, FIR ಕೊಟ್ಟು, ಯಾರಾದ್ರೂ FIR ಈ ರೀತಿ 5 ಯೋಜನೆ ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಯಾವ್ದು ಬೇಕಾದ್ರೂ ಅವರು ಆಯ್ಕೆ ಮಾಡ್ಕೊಳ್ಬಹುದು. ಬಹಳ ಜನ
ಶಾಸಕರು ಮಂತ್ರಿಗಳ ಆಸ್ತಿಗಳಿತ್ತು. ಅವರು ಕೂಡ ಎಲ್ಲರೂ ಕೂಡ ಮುಂದೆ ಬಂದು ಈಗಾಗಲೇ ದಾಖಲೆಗಳನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಎಲ್ಲ ಮುಂದೆ ಬಂದು ಅವರು ಕೂಡ ಇದು ಒಳ್ಳೆ ಸ್ಕೀಮ್ ಮಾಡಿದ್ದೀರಿ ಅಂತೇಳಿ ಬೆಂಗಳೂರಿನ ಡಿಕಂಜೆಸ್ಟ್ ಮಾಡಲಿಕ್ಕೆ ಆ ಒಂದು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರಸ್ತೆ ಇದನ್ನ ಎಕ್ಸಿಬಿಷನ್ ಸೆಂಟರ್ ಇಂದ ಹಿಡಿದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿವರೆಗೂ ವೈಟ್ ಫೀಲ್ಡ್ ಮೇಲೆ ಹೊಸಕೋಟೆ ಪಕ್ಕದಲ್ಲಿ ಹೋಗಿ ಈ ಕಡೆ ಏರ್ಪೋರ್ಟ್ ರೋಡ್ ಅಲ್ಲಿ ಹೋಗಿ ತಿರ್ಗಾ ಮೈಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬನ್ನೇರುಘಟ್ಟದಿಂದ ಮೈಸೂರು ರೋಡ್ ಆ ವೀವರ್ ಏನಿದೆ ಅಲ್ಲಿ ಇದು ಮಾತ್ರ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ. ಅಲ್ಲಿ ವಿಪರೀತ ಮನೆಗಳಿರೋದ್ರಿಂದ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ ನಾವು. ಅದು ಬಿಟ್ರೆ ಇದು ಕೂಡ ನಾವು ಜಾಗೃತವಾಗಿ ಈ ಕೆಲಸ ಮಾಡಬೇಕು ಅಂತೇಳಿ ಅಟ್ ನೋ ಕಾಸ್ಟ್ ಎನಿ ಯಾವ ಸಂದರ್ಭದಲ್ಲೂ ಕೂಡ ನಾವಂತೂ ಡಿನೋಟಿಫೈ ಮಾಡುದಿಲ್ಲ. ಇದನ್ನ ಕೆಲವು ಕೋರ್ಟ್ ಹೋಗಿರ್ಬೋದು, ಕೆಲವರು ಹೋರಾಟ ಮಾಡ್ತಾ ಇರ್ಬೋದು, ಕೆಲವರು ಸಮಾಧಾನ ಇಲ್ಲ ಅಂತ ಹೇಳಿರ್ಬೋದು. ಆದ್ರೆ ಇದಕ್ಕಿಂತ ಸಮಾಧಾನ, ಇದಕ್ಕಿಂತ ಬೆಸ್ಟ್ ಆಪರ್ಚುನಿಟಿ, ಇದಕ್ಕಿಂತ ಬೆಸ್ಟ್ ಇದನ್ನ ಸ್ಕೀಮ್ ಅನ್ನ ಇಡೀ ದೇಶದಲ್ಲೇ ಕೂಡ ನಾನು ಬಾಂಬೆಲಿ ನೋಡಿದ್ದೀನಿ. ಅಲ್ಲಿ ಬರೀ 12% ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತೆಗೆದುಕೊಂಡಿರುವಂತ ಕಡೆ ಬರೀ 12% ಭೂಮಿ ಕೊಡ್ತಾ ಇದ್ದಾರೆ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ನಾವು 35% ಕಮರ್ಷಿಯಲ್, 40% ರೆಸಿಡೆನ್ಷಿಯಲ್. ಆ ರೋಡ್ ಪಕ್ಕದಲ್ಲೇ ಅವರಿಗೆ ಕಮರ್ಷಿಯಲ್ ಕೊಡುವಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. 65 ಮೀಟರ್ ರೋಡ್, 35% ರಸ್ತೆ, ಇಂಥದೆಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಬೆಂಗಳೂರು ವತಿಯಿಂದ ಇಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇನ್ನೊಂದು ಬಿಡಿಎಯಿಂದ ಇನ್ನೊಂದು ವಿಶೇಷವಾದಂತಹ ಅನೌನ್ಸ್ಮೆಂಟ್ ಏನಿದೆ ಅಂತಂದ್ರೆ, ವೈಟ್ ಫೀಲ್ಡ್ ಅಲ್ಲಿ 1900 ಮನೆಗಳನ್ನ ಕಟ್ಟಿದ್ದೇವೆ. ವೈಟ್ ಫೀಲ್ಡ್ ಅಲ್ಲಿ ಮೊನ್ನೆ 1900 ಮನೆಗಳನ್ನ ಕೊಟ್ಟಿದ್ದೇವೆ. ಒಂದು BHK ಮನೆ 760 ಸ್ಕ್ವೇರ್ ಫೀಟ್, ಬರೀ 6,686 ರೂಪಾಯಿ. ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಯಾರು ಕೂಡ 12,000 13,000 ಕಡೆ ಮಾರ್ತಾ ಇಲ್ಲ. 6,686 ಮಾತ್ರ ರೂಪಾಯಿ ಮಾತ್ರ. ಅದಕ್ಕೆ 15ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಓಪನ್ ಮಾಡ್ತಾ ಇದ್ದೇವೆ. 3 ಬೆಡ್ರೂಮ್ಗೆ 1,733 ಸ್ಕ್ವೇರ್ ಫೀಟ್, 8,309 ರೂಪಾಯಿ. ಒಂದು ಸ್ಕ್ವೇರ್ ಫೀಟ್ಗೆ 1,44,00,000 ರೂಪಾಯಿ ಆಗ್ತದೆ. ಅಂದ್ರೆ ಒಂದು ಬೆಡ್ರೂಮ್ಗೆ ಇರುವಂತದ್ದು 760 ಸ್ಕ್ವೇರ್ ಫೀಟ್ ಒಂದು ಬೆಡ್ರೂಮ್ ಹೌಸ್ಗೆ 51 ಲಕ್ಷ. 3 ಬೆಡ್ರೂಮ್ ಇರುವಂತ ಕಡೆಗೆ 1,733 ಸ್ಕ್ವೇರ್ ಫೀಟ್ಗೆ ವೈಟ್ ಫೀಲ್ಡ್ ನಲ್ಲಿ ಕೇವಲ 8,309 ರೂಪಾಯಿ ಪಡ್ಕೊಂಡು ಅಡಿಗೆ 1,44,00,000 ರೂಪಾಯಿಗೆ 3 ಬೆಡ್ರೂಮ್ ಹೌಸ್ ಅನ್ನ ವೈಟ್ ಫೀಲ್ಡ್ ಕೊಡ್ಲಿಕ್ಕೆ ಅನೌನ್ಸ್ಮೆಂಟ್ ಮಾಡಿದೆ. ಈ ಬಿಲ್ಡಿಂಗ್ ಎಲ್ಲ ರೆಡಿ ಆಗಿದೆ. ಇದನ್ನ 15ನೇ ತಾರೀಕಿಂದನೇ ಯಾರು ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ದುಡ್ಡು ತುಂಬಿಕೊಂಡು ನಿಮ್ಮ ಪ್ರಯಾರಿಟಿಲಿ ತಾವು ಅದನ್ನ ಮಾಡ್ಕೋಬಹುದು. IT ಏನಿದೆ ಅದಕ್ಕೆ ಪ್ರತ್ಯೇಕವಾದಂತಹ ರೂಲ್ಸ್ ಇದೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದಲ್ಲದೆ ಬೆಂಗಳೂರು ದಟ್ಟಣೆ, ಬಹಳ ಟ್ರಾಫಿಕ್ ಗಲಾಟೆ ಇವೆಲ್ಲ ಇದೆ. ಎಲ್ಲಾ ಕಡೆ ದೇಶದಲ್ಲಿ ಇದೆ. ನಾನು ಚೆನ್ನೈ ನೋಡಿದ್ದೀನಿ, ಡೆಲ್ಲಿ ನೋಡಿದ್ದೀನಿ, ಮುಂಬೈ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಈಗಾಗಲೇ ನಾವು ಹೆಬ್ಬಾಳ ಹತ್ರ ಸ್ವಲ್ಪ ಸರಳ ಮಾಡಿದ್ದೀವಿ. ಇನ್ನ ಸ್ವಲ್ಪ ಸರಳ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ದೊಡ್ಡ ಟನಲ್ ಒಂದು ಆಗ್ತಾ ಇದೆ. ಅದು ನೆಕ್ಸ್ಟ್ ಫೇಸ್, ಅದು ಅನೌನ್ಸ್ಮೆಂಟ್ ಮಾಡ್ತೀನಿ. ಈಗಾಗಲೇ ಎರಡೆಲ್ಲ ಮುಗಿದಿದೆ. ಇನ್ನೊಂದು ಶಾರ್ಟ್ ಟನಲ್ ಹೆಬ್ಬಾಳ್ ಜಂಕ್ಷನ್ ಇಂದ US ಕೃಷಿ ವಿಶ್ವವಿದ್ಯಾಲಯ ಪಕ್ಕದಲ್ಲಿ ಹೋಗ್ತದೆ. ಅಲ್ಲಿ ಬಂದು ಓಪನ್ ಆಗಿ 3 ಲೈನ್ ಕಟ್ ಅಂಡ್ ಕವರ್ ಟನಲ್ ಬರ್ತದೆ. ಸುಮಾರು 2.2 ಕಿಲೋಮೀಟರ್ ಒಂದು ಟನಲ್. ಈಗಾಗಲೇ ನಾವು ರಿತ್ವಿಕ್ ಪ್ರಾಜೆಕ್ಟ್ಸ್ ಅನ್ನೋರಿಗೆ ನಾವು ಬರೀ 18 ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೇವೆ. ಅದ್ರ ಜೊತೆಗೆ ನಮ್ಮ ಮೇಕ್ರಿ ಸರ್ಕಲ್ ಏನಿದೆ ಅಲ್ಲಿವರೆಗೂ ಕೂಡ ಅಲ್ಲಿಂದ ಇನ್ನೊಂದು ಎಲಿವೇಟೆಡ್ ಕಾರಿಡಾರ್ ಸುಮಾರು 1.7 ಕಿಲೋಮೀಟರ್ 2+2 ಲೈನು. ಈ ಟನಲ್ ಇದು 6 ಲೈನು, ಇದು 3 ಲೈನು ಟ್ವಿನ್ ಟನಲ್. ಇದು ಏಕೆಂದ್ರೆ ಅಲ್ಲಿಗೆ ಬಂದ ತಕ್ಷಣ ರೋಡ್ ಬೇರೆ ಅವಕಾಶಗಳಿದೆ. ಆ ದೃಷ್ಟಿಯಿಂದ ಇವೆರಡು ಪ್ರಾಜೆಕ್ಟ್ ಕೂಡ ಈ ನೆಕ್ಸ್ಟ್ ತಿಂಗಳು, ಈ ತಿಂಗಳು ಕೊನೆಗೆ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ. LOI ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದನ್ನ ನಾವು ಈಗಾಗಲೇ ಭೂಮಿ ಪೂಜೆ ಮಾಡಿ ಈ ಕೆಲಸ ಪ್ರಾರಂಭ ಮಾಡಿ 18 ತಿಂಗಳಲ್ಲೇ ಇದನ್ನ ಮುಗಿಸ್ಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಸೊ ಇದಲ್ಲದೆ
ಇನ್ನ ಬೇಕಾದಷ್ಟು ನಮ್ಮ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸುಮಾರು 631 ಕೋಟಿ ವೆಚ್ಚದಲ್ಲಿ 10.77 ಕಿಲೋಮೀಟರ್ ಆ ರಸ್ತೆ ಕೂಡ ಮುಗಿದಿದೆ. ಅದು ಕೂಡ ಇನ್ನು 15 ದಿನದಲ್ಲಿ ಓಪನ್ ಮಾಡಲಿಕ್ಕೆ ಒಂದು ಹೊಸ ರೋಡು. ನೀವೆಲ್ಲ ಆಶ್ಚರ್ಯ ಪಡ್ತೀರಿ ಅದನ್ನ ರೋಡ್ ನೋಡಿದ ತಕ್ಷಣ. ಆ ರೀತಿ ಒಂದಿದೆ. ಮಿಕ್ಕಿದು ಇನ್ನ ಸುಮಾರು 150 ಯೋಜನೆಗಳಿದೆ. ಅದನ್ನ ನಾನು ಪ್ರತ್ಯೇಕವಾದಂತಹ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದನ್ನ ಏನೇನ್ ಮಾಡ್ತಾ ಇದೀವಿ ಅಂತೇಳಿ ನಾನು ಇನ್ನೊಂದು ನೆಕ್ಸ್ಟ್ 3-4 ಡೇಸ್ ಅಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಇದೆ. ಅದು ಕೂಡ ಎಲ್ಲ ನಾವು ತೆಗೆದುಕೊಂಡಿದ್ದೇವೆ. ಜಾರ್ಜ್ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದೇವೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದೇವೆ. ಸುಮಾರು 3,000 ಕೋಟಿ ರೂಪಾಯಿ ವೆಚ್ಚದ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ತಂದು ಕೆಲವೆಲ್ಲ ಸ್ಕೀಮ್ಸ್ ನಾವು ತೆಗೆದುಕೊಂಡಿದ್ದೇವೆ. ಅದೆಲ್ಲ ಕೂಡ ನಾನು ನೆಕ್ಸ್ಟ್ ಒಂದು 3-4 ದಿನದಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಮೆಲ್ಲರೂ ಕೂಡ ನಾನು ತಿಳಿಸ್ತೇನೆ. ಈ ಭೂ ಗ್ಯಾರಂಟಿ ಏನಿದೆ, ಈ ಭೂ ಗ್ಯಾರಂಟಿಯನ್ನ ಒಟ್ಟು 23 ಲಕ್ಷ ಜನರಿಗೆ ಈ ಬೆಂಗಳೂರು ನಗರದಲ್ಲಿ ಒದಗಿಸಿಕೊಡ್ಲಿಕ್ಕೆ ಇದೊಂದು ಐತಿಹಾಸಿಕವಾದಂತಹ ತೀರ್ಮಾನಗಳನ್ನ ಅವರ ಆಸ್ತಿ, ಎಲ್ಲರ ಆಸ್ತಿ, ಅವರ ಆಸ್ತಿ ಪಾಪ ಆ ಭೂಮಿ, ಅವರ ಆಸ್ತಿನ ಅವರ ಹಕ್ಕನ್ನ ಪ್ರತಿಪಾದನೆ ಮಾಡಿಕೊಳ್ಳಿಕ್ಕೆ ಅವರ ವಂಶ ಪಾರಂಪರ್ಯವಾಗಿ ನನ್ನ ಖಾತೆ ನನ್ನ ಹಕ್ಕು ಅವರೆಲ್ಲರೂ ಕೂಡ ಇದನ್ನು ಇಟ್ಕೊಳ್ಳಿಕ್ಕೆ ದಾಖಲೆಗಳ ಸಮೇತ ಈ ಫೈಲ್ ಸಮೇತ ಅವರ ಮನೆ ಬಾಗಿಲಿಗೆ ತಲುಪುವಂತ ಕೆಲಸವನ್ನ ನಾವು ಮಾಡ್ತೇವೆ. ಆ ಸ್ಥಳೀಯ ಶಾಸಕರುಗಳು, ನಮ್ಮ ಗ್ಯಾರಂಟಿ ಮೆಂಬರ್ಸ್ ಎಲ್ಲ ಕೂಡ ಈ ಸೌಲಭ್ಯವನ್ನು ಉಳಿಸಿಕೊಂಡು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಇದು ಈ ವಿಶೇಷವಾದಂತಹ ಯೋಜನೆಯನ್ನ ಇವತ್ತು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಮುಂದೊಂದು ದಿನದಲ್ಲಿ ಇನ್ನೊಂದು ನೆಕ್ಸ್ಟ್ ವೀಕ್ ನಲ್ಲೇ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನ ಕೆಲವು ಅನೇಕ ಅಭಿವೃದ್ಧಿ ವಿಚಾರಗಳನ್ನ ಮಾಡ್ತೇವೆ. ಇನ್ನ ಕೆಲವು ಅನೇಕ ವೈಯಕ್ತಿಕವಾದಂತಹ ಬೆನಿಫಿಟ್ಗಳು ಬೇರೆ ಬೇರೆ ಇದೆ. ಅದೆಲ್ಲ ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಸ್ಟ್ರೀಟ್ ವೆಂಡರ್ಸ್ ಇರ್ಬೋದು, ಒಂಟಿ ಮನೆಗಳಿರ್ಬೋದು, ಬೇರೆ ಬೇರೆ ಕೆಲವು ಸ್ಕೀಮ್ಸ್ ಇದೆ, ಕೆಲವು ಅಭಿವೃದ್ಧಿ ಕಾಮಗಾರಿಗಳಿದೆ. ಸೊ ಕಂಟಿನ್ಯೂಸ್ ಆಗಿ 15 ದಿನ ಕೆಲವು ಅನೌನ್ಸ್ಮೆಂಟ್ಸ್ ಇದೆ, ಅದನ್ನು ನಾನು ಮಾಡ್ತೇನೆ. ಇದು ಮೇಜರ್ ಅನೌನ್ಸ್ಮೆಂಟ್. ಇದನ್ನ ಇವತ್ತು ತಮ್ಮೆಲ್ಲರೂ ಕೂಡ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ನೂತನವಾಗಿರುವಂತಹ ಈ ಕಚೇರಿಯಲ್ಲಿ ಈ ಮಾಧ್ಯಮ ಗೋಷ್ಠಿಯನ್ನ ವಿಧಾನಸೌಧದಲ್ಲಿ ಮಾಡೋದು ಬೇಡ, ಇಲ್ಲಿಂದಲೇ ಈ ಸಂದೇಶ ಹೋಗ್ಬೇಕು ಅಂತ ಹೇಳಿ ಈ 5 ಕಾರ್ಪೊರೇಷನ್ ನಲ್ಲೂ ಕೂಡ ನಾವು ತಿಳಿಸ್ತೇವೆ. ಅದು ಬೇರೆ ಬೇರೆ ಈಗಾಗಲೇ ಅದಕ್ಕೆ ಹೊಸ ಕಚೇರಿಗಳಿಗೆ ಕೂಡ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೇವೆ. ಆ ಜಾಗಗಳು ಯಾವ ರೂಪ ಬರ್ತದೆ, ಏನ್ ಬರ್ತದೆ, ಎಲ್ಲಿ ಬರ್ತದೆ ಅಂತೇಳಿ ಅದನ್ನ ತಿಳಿಸ್ತೇವೆ. ಈ 50 ಜಾಗಗಳನ್ನ ಏನು ನಾವು ಈ ಆಂದೋಲನವನ್ನ ಅಭಿಯಾನವನ್ನ 14ನೇ ತಾರೀಕಿಂದ ಪ್ರತಿ ಶನಿವಾರ 3 ತಿಂಗಳ ಕಾಲ ಹಮ್ಮಿಕೊಂಡಿದ್ದೇವೆ. ಇದು ಬರೀ 3 ತಿಂಗಳು ಮಾತ್ರ ಇರ್ತದೆ. ಈ ಹಮ್ಮಿಕೊಂಡಿದ್ದೇವೆ, ಇದನ್ನ ಉಪಯೋಗಿಸ್ಕೊಳ್ಬೇಕು. ಬರೀ ನಿಮಗೆ ಆ 3 ತಿಂಗಳಲ್ಲಿ 5% ಕಟ್ಟದ ಬದಲು 2% ಮಾತ್ರ ಕಟ್ಕೊಂಡು ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಂಡು ಬಿ ಖಾತಾಯಿಂದ ಎ ಖಾತಾ ಮಾಡ್ಕೊಳ್ಳಿಕ್ಕೆ ಈ ಏನು ಅವಕಾಶ ಇದೆ, ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು. ದಿಸ್ ಇಸ್ ಒನ್ ಟೈಮ್ ಸೆಟಲ್ಮೆಂಟ್, ಒನ್ ಟೈಮ್ ಭೂಮಿ ಗ್ಯಾರಂಟಿ. ಇದನ್ನ ನಾವು ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ, ನೀವು ತೆಗೆದುಕೊಂಡಂತ ಸರ್ಕಾರ ನಿಮ್ಗೊಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಎಲ್ಲದಕ್ಕೂ ಉತ್ತರ ಕೊಟ್ಟಿರೋ ಓಕೆ. 2008ರಲ್ಲಿ ಇದು ಸ್ಟಾಪ್ ಮಾಡಿದ್ರು. ಯಾರು ಅಕ್ರಮ ಸಕ್ರಮ ಏನೇನು ಹೆಚ್ಚು ಕೊಟ್ಟರು ಬೆಂಗಳೂರು ನಗರವನ್ನ ಒಂದು ಕೊಳಚೆ ಪ್ರದೇಶ ಮಾಡಿದ್ರು. ಯಾಕಂದ್ರೆ ಡೆವಲಪ್ಮೆಂಟ್ ಚಾರ್ಜು 90ರಲ್ಲಿ ಕಟ್ಕೊಂಡು ಅವಾಗ ಖಾತಾಗಿತ್ತು, ಎ ಖಾತೆಯಿಂದ ಸಿ ಖಾತಾಗಿತ್ತು, ಎ ಖಾತಾಗಿತ್ತು. ಆದ ನಂತರ 18 ವರ್ಷಗಳ ಕಾಲ ನಿಮಗೆ 4 ಸರ್ಕಾರಗಳು ಬಂತು. ನಾವು ಏನು ಮಾಡಿಲ್ಲ, ಬರೀ ಭರವಸೆ ಕೊಟ್ಟರು ಹೋದ್ರು. ಪಾಪ ಸಣ್ಣ ಪುಟ್ಟ ಮನೆ ಕಟ್ಕೊಂಡಿರೋರಿಗೆ ತಮ್ಮ ಪ್ರಾಣಿಗಾಗಲಿಲ್ಲ, ಲೋನ್ ಸಿಕ್ಕಿಲ್ಲ, ಮನೆ ಕಟ್ಟಿಲ್ಲ. ಇವಾಗ ತಾವು ಹೇಳ್ತಾ ಇದ್ದೀವಿ, ಈ ಒಂದು 2 ಲಕ್ಷ 7 ಲಕ್ಷದಲ್ಲಿ ಎಷ್ಟು ಆದಾಯ ಬರ್ಬೋದು ನಿಮಗೆ ಅಂತ? ಅದು ಗಗನಕ್ಕಿದೆ ನಮ್ಮ ಆದಾಯ. ಬೇಡ, ನಮ್ಗೆ ನಿಮ್ಮಂತವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಬರೀ 2%ಗೆ ಇಟ್ಟಿದ್ವಿ. 5% ಆಫ್ ದಿ ಗೈಡೆನ್ಸ್ ವ್ಯಾಲ್ಯೂ. ಸಪೋಸ್ ಒಂದು ಆಸ್ತಿ 10 ಲಕ್ಷ ಇತ್ತು ಅಂತ ಅಂದ್ರೆ ಒಂದು ಸೈಟ್ 10 ಲಕ್ಷಕ್ಕೆ 5% ಎಷ್ಟು ಕಟ್ಟಬೇಕಾಗಿತ್ತು ಅವನು? ಇದು 2,000ಕ್ಕಿಂತ ಜಾಸ್ತಿ ಇತ್ತು, ಆಯ್ತಾ? ಇದಕ್ಕಿತ್ತು ಬರೀ 5% ಕಟ್ಸ್ಕೊಳ್ತಾ ಇದ್ವಿ. ಸೊ ಕೆಲವರಿಗೆ ಅರ್ಧ ಮಾಡಿದೀವಿ. ಈ 5 ಇದ್ರೆ ನಾವು 5% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಇತ್ತು.
ಅದನ್ನ ಬರೀ ಈ ಒನ್ ಟೈಮ್ ಸೆಟಲ್ಮೆಂಟ್ಗೆ ಬರೀ 2% ಕಟ್ಟಿ ಅಂತ ಹೇಳಿದ್ವಿ ನಾವು. 1 ಕೋಟಿ ಇತ್ತು ಅಂತಂದ್ರೆ ಆಸ್ತಿ ಬರೀ 2 ಲಕ್ಷ ಕಟ್ಟಿ ಅಂತ ಹೇಳ್ತೀವಿ. 2 ಲಕ್ಷ ಕಟ್ಟಿದ್ರೆ ದಾಖಲೆಗಳನ್ನ ಸರಿ ಮಾಡ್ತೀವಿ. ಈಗಾಗಲೇ 7,000 ಜನ 5% ಕಟ್ಬಿಟ್ಟಿದ್ದಾರೆ. ಅದು ನೋಡೋಣ, ಅದಕ್ಕೇನು ಮಾಡಬೇಕು ಅಂತ ಪರಿಹಾರ. ಭೂ ಮಾಲೀಕರಿಗೆ ಕೆಂಪೇಗೌಡ ಲೇಔಟ್ನಲ್ಲಿ ಕೊಂಗಟ್ಟ ಪ್ರದೇಶದಲ್ಲಿ ಸುಮಾರು 120 ಜನ ಕಳ್ಕೊಂಡು ಅವ್ರು ಇದುವರೆಗೂ ಸೈಟ್ ಕೊಟ್ಟಿಲ್ಲ. ಅದೊಂದು ಪ್ರಥಮದು ಎಷ್ಟೊಂದು ಖರ್ಚ ಹೋಗಿದೆ. ಅದು ಆದೇಶ ಗಮನಕ್ಕೆ ಬಂತಂದ್ರೆ, ಕಮಿಷನ್ ಗಮನಕ್ಕೆ ಬಂತಂದ್ರೆ ಸ್ಟೋರಿನೂ ಮಾಡಿದ್ದು. ಆದರೆ ನಿಮ್ಮ ಅದಕ್ಕೆ ನಾನು ಕ್ಯಾಬಿನೆಟ್ ಮುಂದೆ ತರ್ತಾ ಇದ್ದೀನಿ. ಅವ್ಯವಸ್ಥೆ ಸಂಸ್ಥೆ ಇಡೀ ದೇಶದಲ್ಲಿ ಇಲ್ಲ ಸರ್. ಸರಿ ಮಾಡ್ತಾ ಇದ್ದೀವಿ ಒಂದೇ ದಿನ. ಇಷ್ಟು ವರ್ಷ 50 ವರ್ಷ ಇರಲಿಲ್ಲ, ಈಗೆಲ್ಲ ಸರಿ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಏನಾದ್ರು ಕ್ವಶನ್ಸ್ ಇದೆಯಾ? ಮಾಧ್ಯಮದವ್ರದ್ದು ಕ್ಲಾರಿಫಿಕೇಶನ್ ಇದೆಯಾ? ಈಗ ಕಾನೂನಲ್ಲಿ ಈಗೇನು ಆಕ್ಟ್ ಇದೆಯಲ್ಲ, BD ಆಕ್ಟ್, BBMP ಆಕ್ಟ್, GBAC ಆಕ್ಟ್ ಇದೆಯಲ್ಲ, 50% ವರೆಗೂ ರಿಲ್ಯಾಕ್ಸೇಷನ್ ಮಾಡಿ ಅವಕಾಶ. 5% to 50%. ನಾವು ಅದಕ್ಕೆ ನಿಗದಿಯಾಗಿ ದೊಡ್ಡ ಸೈಟ್ ಕೊಡ್ತಾ ಇಲ್ಲ. ಇದನ್ನ ದೊಡ್ಡ ಸೈಟ್ ಅಕ್ಕಪಕ್ಕೆಲ್ಲ ಗಿಡಗಳು ಹಾಕೊಳ್ಳಿ ಅಂತೇಳಿ, ಇದನ್ನ ಚಿಕ್ಕ ಸೈಟ್ ಮಾತ್ರ 60-40 ವರೆಗೂ ಬರೀ ಸೆಟ್ ಬ್ಯಾಕ್ ರಿಲ್ಯಾಕ್ಸೇಷನ್ ಮಾತ್ರ ಕೊಟ್ಟಿದ್ದೀವಿ. ಇದು ಕೆಲವರಿಗೆ ರೆಗ್ಯುಲೈಸ್ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ, ಕಾನೂನು ಚೌಕಟ್ಟಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದ ಇರುವಂತ ಕಾನೂನಲ್ಲೇ ಒಂದು ಅವಕಾಶವನ್ನ ಮಾಡ್ತೀವಿ. ಪ್ರಮುಖವಾಗಿ ಗುಂಟೆಪಾಳ್ಯ ಜಂಕ್ಷನ್ ಅಲ್ಲಿ ಹೆಬ್ಬಾಳಕ್ಕಿಂತ ಮುಂದೆ ತುಂಬಾ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಉಪ್ಪಿನ ಸೇತುವೆ ಎಲ್ಲ ಸರಿ ಮಾಡಿ ಇದು ಮಾಡ್ತಾ ಇದ್ದಾರೆ. ಬಟ್ ಗುಂಟೆಪಾಳ್ಯ ಪಾಯಿಂಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅಲ್ಲಿಂದ ನೀವು ಹೆಬ್ಬಾಳ ಕಡೆ ಹೋಗುವಂಥವ್ರು, ಆ ಕಡೆಯಿಂದ ಬರುವಂಥವ್ರು, ಮತ್ತೆ ಹೊರ ರಾಜ್ಯಗಳಿಂದ ಇಲ್ಲಿ ಬರುವಂಥವ್ರು ತುಂಬಾ ಪ್ರಮುಖವಾದ ಜಂಕ್ಷನ್. ಅಲ್ಲಿ ಏನು ಬಹಳ ಸವಿಸ್ತಾರವಾಗಿ ಮತ್ತು ಸುಗಮವಾಗಿ ವೆಹಿಕಲ್ ಹೋಗೋದಕ್ಕೆ ಯಾವ್ದಾದ್ರು ಯೋಚನೆ ಮಾಡಬೇಕು. ಯಾಕಂದ್ರೆ ಹಿಂದೆ ಜಾರ್ಜ್ ಅವರು ಅಭಿವೃದ್ಧಿ ಸಚಿವರಾದಾಗ ಸೊ ಅಲ್ಲಿ ಒಂದು ಪ್ರತ್ಯೇಕವಾಗಿ ಹೋಗೋದಕ್ಕೆ ಹೊರವರ್ತನ ರಸ್ತೆ ತರ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ರಕ್ಷಣಾ ಇಲಾಖೆಯಿಂದ ಜಾಗ ಸಿಗದ ಕಾರಣಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನಾರ ನಿಮ್ ಪ್ಲಾನ್ಸ್ ಏನಾದ್ರು ಇದೆಯಾ? ಅದು ಒಂದು ಕ್ವಶನ್. ನಾನು ಸ್ಪಾಟ್ ನೋಡಿದ್ದೀನಿ, ನಾನು ಪರ್ಸನಲ್ ಸ್ಪಾಟ್ ನೋಡಿದ್ದೀನಿ. ಮಿಲಿಟರಿ ಅವ್ರ ಹತ್ರ, ಏರ್ಫೋರ್ಸ್ ಅವ್ರ ಹತ್ರ ಜಾಗ ಮಾತುಕತೆ ಮಾಡ್ತಾ ಇದ್ದೀನಿ. 2 ಆಪ್ಷನ್ಸ್ ಇದೆ ಅಲ್ಲಿ. ಒಂದು ಫ್ಲೈಓವರ್ ಕೊಡಬೇಕು, ಇಲ್ಲ ಅಂಡರ್ಪಾಸ್ ಮಾಡಬೇಕು ಅಂತಿದೆ. ಜೊತೆಗೆ ನೆಲಮಂಗಲ ಇಂದ ಏನು ತುಪ್ಪೂರು ರೋಡಿಂದ ಬರ್ತಾ ಇದ್ದಾರೆ, ಈ ಕಡೆ ಮಂಗಳೂರು ಕಡೆ, ಹಾಸನ ಕಡೆಯಿಂದ ಬರ್ತಾ ಇದ್ದಾರೆ, ಹೊರಗಡೆಯಿಂದ ಬರ್ತಾ ಇದ್ದಾರೆ, ಬಹಳ ಟ್ರಾಫಿಕ್ ಇದೆ, ಆ ಮೂವ್ಮೆಂಟ್ ಅಲ್ಲಿ ಇದೆ. ಅದಕ್ಕೋಸ್ಕರ ಆಲ್ಟರ್ನೇಟ್ ಆಗಿ ಸೊಂಡೆಕೊಪ್ಪು ನೆಲಮಂಗಲ ಇಂದ ಮೈಸೂರು ರೋಡ್ ಹೋಗೋರಿಗೆ ಡಿವಿಯೇಷನ್ ಮಾಡ್ಕೊಂಡು ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಡಿವಿಯೇಷನ್ ಮಾಡಬೇಕು ಅಂತ ಅದು ಮಾಡ್ತಾ ಇದ್ವಿ. ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಅಲ್ಲಿ ಹಿಂದೆನೇ ಒಂದು ನೋಟಿಫಿಕೇಶನ್ ಆಗಿದೆ. IRR ಇವತ್ತು ಬಜೆಟ್ ಅಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಈ ವರ್ಷ ಚೀಫ್ ಮಿನಿಸ್ಟರ್ ಬಜೆಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅದನ್ನು ಮಾಡಿದ್ವಿ. ಇದನ್ನು ಕೂಡ ನೆಕ್ಸ್ಟ್ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ಟೈಮಲ್ಲಿ ನೀವು ಹೇಳ್ತಾ ಇರೋ ಪಾಯಿಂಟ್ ನ ಯಾವ್ಯಾವ ಪಾಯಿಂಟ್ ಅಲ್ಲಿ ಏನೇನು ಜಂಕ್ಷನ್ಸ್ ಇದೆ ಅದನ್ನ ಟ್ರಾಫಿಕ್ ಅನ್ನ ಕಡಿಮೆ ಮಾಡಲಿಕ್ಕೆ ಅದನ್ನ ಅನೌನ್ಸ್ಮೆಂಟ್ ಮಾಡಬೇಕು. ಅಕ್ರಮ ಸಕ್ರಮ ಯಾವುದೂ ಇಲ್ಲ. ದೇರ್ ಇಸ್ ನೋ ಅಕ್ರಮ ಸಕ್ರಮ. ಇಲ್ಲಿ ನಾನು ಯಾವುದು ಅಕ್ರಮನ ಸಕ್ರಮ ಮಾಡ್ತಾ ಇಲ್ಲ. ಅವರು ಮದುವೆ ಹಣ ಇಡ್ಬೋದು, ಸಾಲ ತಗೋಬಹುದು, ಮಾರ್ಬೋದು, ಎಲ್ಲ ಮಾಡ್ಬೋದು. ಈಗ ಬಿ ಖಾತಾ ಯಾರು ಲಿಸ್ಟ್ ಮಾಡೋದು? ಬೇರೆ ಕಾರಣಗಳು 7,000 ಜನ ಬೇರೆ ಅಂದ್ರೆ ಅಪ್ಲಿಕೇಶನ್ ಕಡಿಮೆ ಬರಲಿಕ್ಕೆ ಬಹಳಷ್ಟು ಕಾರಣಗಳಿಗೂ. ಅದರಲ್ಲಿ ಮುಖ್ಯವಾಗಿ ವಿರೋಧ ಪಕ್ಷದವರು ಹೇಳಿದ್ರು, ನಾವು ಬಂಧನ ಸಂದರ್ಭದಲ್ಲಿ ಫ್ರೀಯಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಈಗ 2% ಯಾರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಅವ್ರು ಬರಲೂ ಇಲ್ಲ, ಅವ್ರು ಬರೋದೂ ಇಲ್ಲ, ತಲೆ ಕೆಡಿಸ್ಕೊಳ್ಳಿ. ಟೈಮ್ ಫ್ರೇಮ್ ಇದೆಯಾ ಸರ್? ಇಷ್ಟೇ ದಿನದಲ್ಲಿ ಮಾಡ್ಕೊಡ್ತೀರಾ? 100 ದಿನ. ಅಲ್ಲಲ್ಲ, ಜನ ಅರ್ಜಿ ಸಲ್ಲಿಕೆ 100 ದಿನ ಅರ್ಜಿ ಹಾಕ್ಬೇಕು. 100 ದಿನದಲ್ಲಿ ತಿರ್ಗಾ ಅದನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತೀವಿ. ದುಡ್ಡು ಕಟ್ಟಲಿಕ್ಕೆ ತಿರ್ಗಾ 6 ತಿಂಗಳು ಟೈಮ್ ಕೊಡ್ತೀವಿ. 15% ರಿಯಾಕ್ಷನ್ ಕೊಡ್ತೀವಿ. ಅವ್ರೊಬ್ರು ಉತ್ತರ ಕೊಡ್ತೀವಿ. ಸ್ವಲ್ಪ ಎಷ್ಟಷ್ಟೇ ಕೇಳ್ತಾರೆ. ಅವ್ರ ಹೆಣ್ಮಗಳು ಕೇಳ್ತಾರೆ, 1 ನಿಮಿಷ ಇರಿ ನೀವು.
100 days ಅಲ್ಲಿ ಅಪ್ಲಿಕೇಶನ್ ಹಾಕೊಡ್ಬೇಕು. ದೇರ್ ಅಪ್ಲಿಕೇಶನ್ ವಿಲ್ ಬಿ ವ್ಯಾಲಿಡ್ ವಿತ್ ಡಾಕ್ಯುಮೆಂಟ್. ನಾವು ಪ್ರೋಸೆಸ್ ಮಾಡ್ಬೇಕಲ್ಲ ಇದ್ರ ಬಗ್ಗೆ. ಸೊ ಪ್ರೋಸೆಸ್ ಮಾಡಲಿಕ್ಕೆ 3 ತಿಂಗಳು ಟೈಮ್ ಬೇಕು. ಯಾಕಂದ್ರೆ ಸ್ಪಾಟ್ ವೆರಿಫಿಕೇಶನ್ ಮಾಡಬೇಕು, ಫೋಟೋ ತಗೋಬೇಕು, ಡಾಕ್ಯುಮೆಂಟ್ ತಗೋಬೇಕು, ಎಷ್ಟಿದೆ ಅಂತೇಳಿ ಸ್ಪಾಟ್ ಅಲ್ಲಿ ಹೋಗಿ GPS ಅಳತೆ ಮಾಡಬೇಕು. ಇದಾದ್ಮೇಲೆ ಅವ್ರಿಗೆ ನೋಟಿಸ್ ಕೊಡ್ತೀವಿ, 6 ತಿಂಗಳಲ್ಲಿ ಅವ್ರು ದುಡ್ಡು ಕಟ್ಬೇಕು. ಸೊ 1 ವರ್ಷದೊಳಗೆ ಈ ಪ್ರೋಸೆಸ್ ಮುಗೀತು. ಅದಾಗಲೇ ನಮ್ಮ ಲೋಕಲ್ MLA MP ರಾಮಲಿಂಗಾರೆಡ್ಡಿ ಅವರೆಲ್ಲ ತಿಳಿಸಿದ್ದಾರೆ. ಅದಕ್ಕೊಂದು ಸಪರೇಟ್ ಎಸ್ಟಿಮೇಟ್ ಮಾಡಿದೀವಿ. ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ, ನಾನು ಟ್ರಾವೆಲ್ ಮಾಡಿದ್ದೀನಿ, ಜನ ನಂಗೆ ಹೇಳಿದ್ದಾರೆ ಅಲ್ಲೊಂದು ಹೊಸ ಫ್ಲೈಓವರ್ ಮಾಡ್ತಾ ಇದ್ದೀನಿ. 15% ಕಟ್ಟಡ ಲಕ್ಷದ ಉಲ್ಲಂಘನೆಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀರಲ್ಲ, ಯಾವ ಟೈಮ್ ಲಿಮಿಟ್ ಅಲ್ಲಿ ಮನೆ ಕಟ್ಟಿರೋರು ಹಾಕೋಬಹುದು? ಅಂದ್ರೆ ಇತ್ತೀಚಿನ ದಿನಗಳಲ್ಲೂ ಮನೆ ಕಟ್ಟಿರೋರು ಹಾಕೊಳ್ಬಹುದು. ಹಿಂದೆ ಈಗ ನಾವು ಕಟ್ಟೆಗೆ ಕೊಡೋವಲ್ಲ. ಸಂದರ್ಶನ ಇವಾಗ 2020ರಿಂದ 12 ವರ್ಷ ಹಿಂದೆ ಅದು ಆಕ್ಟ್ ಬಂದಿರೋದು ಆಗ. KMC ಆಕ್ಟ್ 1977 KMC ಆಕ್ಟ್ ಪ್ರಕಾರದಲ್ಲಿ ಟೌನ್ ಪ್ಲಾನಿಂಗ್ ಅವಾಗ ಬೆಂಗಳೂರು ನಗರ ಸೇರಿರಲಿಲ್ಲ. ಆಮೇಲೆ ಮತ್ತೆ ನೀವೇನ್ ಮಾಡಿದ್ರಿ, ನಿಮ್ಮ ಸರ್ಕಾರಗಳು BBMP ಆಕ್ಟ್ ಅಂತ ಮಾಡಿದ್ರಿ, ಅದರಲ್ಲೂ 5% ಮಾಡಿದ್ರಿ. ಇವಾಗ ತಿರ್ಗಾ ಮತ್ತೆ ಇವಾಗ ನೀವು GB ಆಕ್ಟ್ ಅಂತ ಹೇಳ್ತೀರಿ. GB ಆಕ್ಟ್ ಪ್ರಕಾರ ತಗೋತೀರಾ ಇಲ್ಲ KMC ಆಕ್ಟ್ ಪ್ರಕಾರ ನೀವು 15% ತಗೋತೀರಾ ಅಂತ? GB ಆಕ್ಟ್ ಎಲ್ಲ GB. ಸರ್, ಮೈಸೂರು ರಸ್ತೆ ಅಲ್ಲಿ ಬಾಲಗಂಗಾಧರ ಹತ್ರ ಇದರಿಂದ ಒಂದು ಫ್ಲೇವರ್ ಮಾಡಬೇಕು ಅಂತ ಒಂದು ಈಗ ಅದೆಲ್ಲ ಬಿಡಪ್ಪ, ಬೇರೆದೆಲ್ಲ ನೀವು ನೆಕ್ಸ್ಟ್ ಹೇಳ್ತೀನಿ. ಈಗ ನಾನು ಏನ್ ಹೇಳಿದ್ದೀನಿ ಪ್ರೆಸ್ ಕಾನ್ಫರೆನ್ಸ್, ಅದ್ರ ಬಗ್ಗೆ ಏನಾದ್ರು ಮಾತಾಡಿ, ಇದೆಲ್ಲ ಆಮೇಲೆ ಮಾತಾಡೋಣ. ಸರ್, ಇಲ್ಲಿ 6ನೇ ಗ್ಯಾರಂಟಿ ಅಂತ ಹೇಳಿದ್ರಿ ನೀವು. ಅದು ಇದಕ್ಕಿಂತ ಮುಖ್ಯವಾಗಿ ಆಡಳಿತ ಗ್ಯಾರಂಟಿ ಅಂದರೆ GBA ಎಲೆಕ್ಷನ್ಸ್ ಸಂಬಂಧಪಟ್ಟಂಗೆ ಸರ್ಕಾರ ಯಾವ ರೀತಿ ಹೆಜ್ಜೆ ಇಟ್ಟಿದೆ? ಎಲೆಕ್ಷನ್ ಕಾರ್ಪೊರೇಷನ್ಗಳಿಗೆ ಎಲೆಕ್ಷನ್ ಯಾವಾಗ ಮಾಡ್ತೀರಾ ಅಂತೇಳಿ ಸರ್. ಅದು ಎಲೆಕ್ಷನ್ ಕಮಿಷನರ್ ಮಾಡ್ತಾರೆ, ನಾವು ಮಾಡೋದು. ಅಲ್ಲ ಸರ್, ಎಲೆಕ್ಷನ್ ಕಮಿಷನ್ ಕೋರ್ಟು ಅವ್ರು ಮಾಡ್ತಾರೆ. 6ನೇ ಹೇಳ್ದಂಗೆ ಈ 6ನೇ ಗ್ಯಾರಂಟಿ ಕೆಲವು ವರ್ಗದವರಿಗೆ, ಮನೆ ಇರೋರಿಗೆ, ಆಸ್ತಿದಾರರಿಗೆ ಮಾತ್ರ ಹೇಳಲಾಗ್ತದೆ. ಬೆಂಗಳೂರಿಗೆ 6ನೇ ಗ್ಯಾರಂಟಿ ಸರ್, ಇಡೀ ಬೆಂಗಳೂರು ನಿಲ್ಲಿಸಿದಾಗ ಆಯ್ತು 6ನೇ ಗ್ಯಾರಂಟಿ. ಬೆಂಗಳೂರು ಆಸ್ತಿ ಇರೋರಿಗೆ ಫಸ್ಟ್ ಮಾಡ್ಬೇಕಲ್ಲ. ಬೆಂಗಳೂರಲ್ಲಿ ಇರೋರಿಗೆ, ಆಸ್ತಿ ಮಾಲೀಕರಿಗೆ ಫಸ್ಟ್ ಭೂಮಿ ಗ್ಯಾರಂಟಿ. ಈಗ ನೀವು ಕೂತಿರೋ ಜಾಗಕ್ಕೆ ನಿಮ್ಗೆ ಸರಿಯಾದ ರೀತಿ ದಾಖಲೆ ಕೊಡ್ಬೇಕಲ್ಲ. ನಾವು BDA ಜಾಗ ಕೊಡ್ತಾ ಇದೀವಿ, ಆಪರ್ಚುನಿಟಿ ಕೊಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿದೀವಿ, ಬಂದಿರೋರಿಗೆ ಅವಕಾಶ ಕೊಟ್ಟಿದ್ದೀವಿ, ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ನೀವು ಕೂತಿರೋ ಚೇರು ನಿಮ್ದು ಅಂತ ಹೇಳ್ತಾ ಇದೀವಿ. ಶಿವರಾಮ್ ಕಾರಂತ್ ಅವ್ರಿಗೆ ಪಾಪ ಆಸ್ತಿ ಕಳ್ಕೊಂಡವ್ರು ಕೊಡ್ತಾ ಇದ್ದೀವಿ. ಆಲ್ ಹಿಸ್ಟ್ರಿ ನೋಡಿದಿರಿ. ಹಿಸ್ಟ್ರಿ 1 ಬೆಡ್ರೂಮ್ ಬೇಕಾ, 3 ಬೆಡ್ರೂಮ್ ಬೇಕಾ, ಅರ್ಜಿ ಹಾಕಿ ನೀವು. ಇಡಿ ಮಾಡೋದು ಜೂನ್ 14ರಿಂದ 24 ಡೇಟ್ ಕೊಡಿ ಅಂತ ಹೇಳಿದ್ದಾರೆ. ಬಟ್ ಪಾಲಿಕೆ ಅಧಿಕಾರಿಗಳು ಇದ್ದವರು ಇನ್ನೂ ಅದನ್ನು ಕೂಡ ತಯಾರಿಲ್ಲ. ಯಾಕಂದ್ರೆ ಸೆನ್ಸಸ್ ಸಿಬ್ಬಂದಿ ಇಲ್ಲ, ಹಣಕಾಸು ಕೊರತೆ ಅಂತ ಕಾರಣ ಕೊಟ್ಟಿದ್ದಾರೆ. ಕೊರತೆ ಹಣಕಾಸಿಗೆ ಏನಿಲ್ಲ, ಕೆಲಸ ಡ್ಯೂಟಿ ಮಾಡಿ. ಅದಕ್ಕೋಸ್ಕರ ನಾವು ಇದನ್ನ 15ನೇ ತಾರೀಕು ಮುಗಿತದಲ್ಲ, 15ನೇ ತಾರೀಕು ಮುಗಿದ ಮೇಲೆ ಈ ಕೆಲಸ ಮಾಡ್ತೇವೆ. 15 ಕೆಲಸ ಮುಗಿತದೆ. ನೀವೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಪ್ಲೀಸ್. ಸರ್, ಎಲೆಕ್ಷನ್ ಮಾಡೋ ಮನಸ್ಸಿಲ್ಲ ಸರ್ಕಾರಕ್ಕೆ, ಹಾಗಾಗಿ ಅವರಿಗೆ ಕೇಳ್ತಾ ಇದ್ದಾರೆ ಅಂತ ಆರೋಪಗಳಿದೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಶಿವಕುಮಾರ್ ಸರ್ ಅಪ್ಲಿಕೇಶನ್ ಹಾಕಿದ್ದಾರೆ, ಗೊತ್ತಿರೋ ಸೈಟ್ಗಳನ್ನ ಮತ್ತೆ ಯಾವಾಗ ಅನೌನ್ಸ್ ಮಾಡ್ತೀರಾ ಅದೊಂದು ಬರ್ತೀನಿ. ಸರ್ ಶಿವಕುಮಾರ್ ಸರ್ ಸರ್ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಸದ ಟೆಂಡರ್ನಲ್ಲಿ ಭಾರಿ ಸಮಸ್ಯೆ ಆಗಿದೆ, ಭ್ರಷ್ಟಾಚಾರ. ಕಸದ ಟೆಂಡರ್ನಲ್ಲಿ ಭಾರಿ ಸಮಸ್ಯೆ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಆರೋಪಗಳು ಮಾಡಿದ್ದಾರೆ. ಏನಿಲ್ಲ, ದೊಡ್ಡ ಮಾಫಿಯಾ ಇದೆ. ವಿರೋಧ ಪಾರ್ಟಿಯವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. 20-15 ವರ್ಷದಿಂದ ಟೆಂಡರ್ ಮಾಡಕ್ ಬಿಡದೆ ಏನೇನೋ ಇದನ್ನ ನ್ಯಾಯ ಮಾಡ್ತಾರೆ. ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ವಿಲ್ ಗೋ ಹೆಡ್ ವಿತ್ ಇನ್ ದಿ ಲಾ. ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಧಿಕಾರಿಗಳು ಮಾಡ್ತಾರೆ, ನನ್ನ ಮೇಲೂ ಮಾಡ್ತಾರೆ, ಎಲ್ಲ ಮಾಫಿಯಾವರೆಲ್ಲ.